ಮೂಡಾದಲ್ಲಿ 50-50 ಹಗರಣದ ನಂತರ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಈ ಒಂದು ಹಗರಣದಲ್ಲಿ ಹಂಚಿಕೆಯಾಗಿದ್ದಂಥ ನಿವೇಶನವನ್ನು ಈಗ ರದ್ದು ಮಾಡಿ ಈಗ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು. ಈಗ ನಾನು ಆ ರದ್ದಾದಂಥ ನಿವೇಶನಗಳು ಇದ್ದಂಥ ಸ್ಥಳದಲ್ಲಿದ್ದೇನೆ. ಇದೇ ಆ ಒಂದು ಸ್ಥಳ ಆಗಿರುವಂಥದ್ದು. ಇದು ದಟ್ಟಗಳ್ಳಿ ಸರ್ವೆ ನಂಬರ್ 15, 27, 32, 38, 40, 41 ಸರ್ವೆ ನಂಬರ್ಗೆ ಸೇರಿದಂಥ 17 ಎಕರೆ ಭೂಪ್ರದೇಶ ಆಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಬಡಾವಣೆಗಳು ರಚನೆ ಆಗಿರಲಿಲ್ಲ. ಬಡಾವಣೆಗಳು ರಚನೆ ಆಗದೇ ಇದ್ರೂ ಕೂಡ ನಿವೇಶನ ರೂಪದಲ್ಲಿ ಇಲ್ಲಿ ಹಂಚಿಕೆ ಆಗಿತ್ತು. ಸುಮಾರು 48 ಜನರಿಗೆ ಈ ಒಂದು ನಿವೇಶನವನ್ನು ಖಾತೆ ಮಾಡಲಾಗಿದೆ. 30-40 ಸೈಟ್ಗಳ ರೂಪದಲ್ಲಿ ಈ ಒಂದು ಸ್ಥಳದಲ್ಲಿ ಖಾತೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇದು ಸಾಕಷ್ಟು ದೊಡ್ಡ ವಿವಾದ ಇರುವಂಥದ್ದು. ಯಾಕಂದರೆ ಈ ಒಂದು ವಿಚಾರವಾಗಿ ಇಂದಿನಿಂದನೂ ಶಾಸಕರುಗಳು ಈ ಒಂದು ವಿಚಾರವಾಗಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ರು. ಯಾಕಂದರೆ ಬಡಾವಣೆ ರಚನೆ ಆಗದಿದ್ದರೂ ಕೂಡ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘ ಏನಿದೆ, ಈ ಒಂದು ಸಂಘಕ್ಕೆ ಸೇರಿದಂಥ ಸದಸ್ಯರುಗಳಿಗೆ ಈ ಒಂದು ಪ್ರದೇಶದಲ್ಲಿ ನಿವೇಶನಗಳನ್ನು ನೀಡಿರುವಂಥದ್ದು. ಯಾಕಂದರೆ ಬಡಾವಣೆ ರಚನೆ ಆಗಬೇಕು. ಬಡಾವಣೆ ರಚನೆ ಆದ ನಂತರ ನಿವೇಶನವನ್ನು ಖಾತೆ ಮಾಡಬೇಕಾಗಿದೆ. ಆದರೆ ಇಂದಿನ ಆಯುಕ್ತರಾದಂಥ ಆಯುಕ್ತರಾದಂಥ ದಿನೇಶ್ ಅವರು ಈ ಒಂದು ಸ್ಥಳದಲ್ಲಿ ಏನಿದೆ, ಈ ಒಂದು ಸ್ಥಳದಲ್ಲಿದ್ದಂಥ ಭೂಮಿಯನ್ನು ನಿವೇಶನ ರೂಪದಲ್ಲಿ ಖಾತೆ ಮಾಡಿಕೊಟ್ಟಿರುವಂಥದ್ದು ಸಾಕಷ್ಟು ವಿವಾದ ಆಗಿತ್ತು. ಈಗ ಸರ್ಕಾರ ಈ ಒಂದು ಪ್ರದೇಶದಲ್ಲಿರುವಂಥ ಆಸ್ತಿಯನ್ನು ರದ್ದು ಮಾಡಿರುವಂಥದ್ದು. ಖಾತೆ ಏನು ಮಾಡಿದೆ, ಈ ಒಂದು ಖಾತೆಯನ್ನು ರದ್ದು ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಈ ಒಂದು ಸ್ಥಳ ಏನಿದೆ ಮೈಸೂರಿನ ಕುವೆಂಪು ನಗರ ಮತ್ತು ರಾಮಕೃಷ್ಣ ನಗರಕ್ಕೆ ಸಂಧಿಸುವಂಥ ಸ್ಥಳ ಆಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಸಾಕಷ್ಟು ರೇಟ್ ಇರುವಂಥದ್ದು. ಇಲ್ಲಿರುವಂಥ ನಿವೇಶನಗಳಿಗೆ ಸದ್ಯಕ್ಕೆ ಖಾಸಗಿ ಬಡಾವಣೆಗಳಿಗೆ ಮಾರಾಟ ಆಗ್ತಾ ಇರುವಂಥದ್ದು 30-40 ಸೈಟ್ ಏನಿದೆ, 30-40 ಸೈಟ್ನ ಬೆಲೆ ಇಲ್ಲಿ 80 ಲಕ್ಷದಷ್ಟಿದೆ. ಆ ಒಂದು ಪ್ರದೇಶದಲ್ಲಿ ಇರುವಂಥ 80 ಲಕ್ಷದ ಸೈಟನ್ನು ಕೇವಲ 5 ಲಕ್ಷಕ್ಕೆ ಮಾರಾಟ ಮಾಡಿರುವಂಥದ್ದು. ಯಾಕಂದರೆ ಈ ದೃಶ್ಯದಲ್ಲಿ ನೋಡ್ಬೋದು, ವಿಶ್ವಮಾನವ ಜೋಡಿ ರಸ್ತೆ ಏನಿದೆ, ಈ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿರುವಂಥ ಸೈಟ್ಗೆ ಪಕ್ಕದಲ್ಲೇ ಇರುವಂಥ ಜಾಗದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿತ್ತು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇದೇ ಒಂದು ಸೈಟ್ಗಳನ್ನು ಈಗ ರದ್ದು ಮಾಡಿ ಈಗ ಸರ್ಕಾರ ಆದೇಶ ಮಾಡಿದೆ. ಇವೆಲ್ಲ ಆದೇಶವನ್ನು ಎಷ್ಟರ ಮಟ್ಟಿಗೆ ಈಗ ಮೂಡ ಈ ಒಂದು ಆಸ್ತಿಯನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಲಿ, TV9 ಮೈಸೂರು.